ಮಾಡಿರಿ ಮತ್ತು ಬರೀ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ. ಹೌದು, ಆಲ್ ದ ಬೆಸ್ಟ್ ನಾಯಕ್ ನಿಮ್ಗೆ ಹೇಳಬೇಕು. ನೀವು A few moments later. ಎಲ್ಲ ಮಂದಿಗೆ ಎಲ್ಲರೂ ಹೆಂಗದ್ರಿ? ನಾನಂತೂ ಆರಾಮದಿ ನೋಡ್ರಿ. ಭಾಳ ದಿನ ಆಯ್ತಲ್ಲ ನಾನು ಹಿಂಗೆ ವಿಡಿಯೋ ಜೊತೆ ಮಾತಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೆ ಜಾಸ್ತಿ ಐತಿ ಇತ್ತೀಚೆಗಂತೂ. ಮೊದಲ ಮಾತಾಡ್ತಿದ್ದೆ, ಈ ಕಡೆ ಬಿಟ್ಟೇ ಭಾಳ ಡಿಸ್ಟರ್ಬೆನ್ಸ್ ಇರ್ತೈತಲ್ಲ, ಹಾಗಾಗಿ ವಿಡಿಯೋದಲ್ಲಿ ಮಾತಾಡೋಕ್ಕೆ ಹೋಗಂಗಿಲ್ಲ. ಬರೀ ವಿಡಿಯೋ ಕ್ಲಿಪ್ಗಳನ್ನು ಮಾಡ್ಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಿದ್ದೆ. ಅಂದಂಗೆ ಏನು ಹೇಳಕ್ಕೆ ಬಂದೀನಿ ಅಂಥೇಳಿ ನೇರವಾಗಿ ಹೇಳೇಬಿಡ್ತೀನಿ. ಮತ್ತು ಸುತ್ತಿ ಬಳಸಿ ಹೇಳೋದು ಬೇಡ, ಥಂಬ್ನೇಲ್ ನೋಡಿ ಗೊತ್ತಾಗ್ತೈತಿ, ನಿಮ್ಗೆ ಗೊತ್ತಾಗಿರ್ತದೆ. ನನ್ನ ಚಾನಲ್ನಲ್ಲಿ ಈಗ ಸಬ್ಸ್ಕ್ರೈಬರ್ 35,000 ಮತ್ತು 200 ಎಷ್ಟು ಚಿಲ್ಲರೆ ಐತಿ. ಅಂದರೆ 35,000 ಕಂಪ್ಲೀಟ್ ಆಗ್ಯದ. ಭಾಳ ಖುಷಿ ಆಗ್ಲಿಕ್ಕತ್ತೈತಿ. ಆದ್ರೆ 2-3 ವರ್ಷ ನಾನು ಎಷ್ಟು ಕಷ್ಟಪಟ್ಟಿನಿ ಅಂತ ನನಗೆ ಗೊತ್ತೈತಿ. ಮತ್ತು ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವ್ರಿ ನಿಮ್ಗೆ ಗೊತ್ತೇ ಇರ್ತೈತಿ. ನನ್ನ ಟಾರ್ಗೆಟ್ ಇರೋದು 1,00,000 ಸಬ್ಸ್ಕ್ರೈಬರ್ ಆಗಬೇಕಂತೇಳಿ. ಯಾಕಂದರೆ ಸಿಲ್ವರ್ ಬಟನ್ ಬರ್ತೈತಲ್ಲ, ಯೂಟ್ಯೂಬ್ ಕಡೆಯಿಂದ ಒಂದು ಸಿಲ್ವರ್ ಬಟನ್ನಾರು ತೊಗೋಬೇಕು ಅನ್ನೋ ಒಂದು ಆಸೆ ಐತಿ. ಭಾಳ ಖುಷಿ ಆಗ್ಲಿಕ್ಕತ್ತದ. 35,000 ಜನ ಕಂಪ್ಲೀಟ್ ಆದ್ರಲ್ಲ. ಇಷ್ಟೊತ್ತಿಗೆ ನಾನು ಅಂದ್ಕೊಂಡಿದ್ದೆ ಒಂದು 50,000 ಆಗಬೇಕಾಗಿತ್ತು, ನನ್ನ ಆಸೆ ಇತ್ತು. ಇರಲಿ, 35,000 ಜನ ಆಗ್ಯಾರ. ಇನ್ನೂ ಒಂದು 15,000 ಜನ ಸಬ್ಸ್ಕ್ರೈಬರ್ ಆಗ್ಯಾರಂದ್ರೆ ಮತ್ತೆ ಒಂದು ಅರ್ಧ ಕಂಪ್ಲೀಟ್ ಆಗ್ತೈತಿ. ಮತ್ತು ಮುಂದೆ 1,00,000 ಆಗೇ ಆಗ್ತಾರೆ. ಕಂಟಿನ್ಯೂ ವಿಡಿಯೋ ಹಾಕಬೇಕು ಆ ಥರ ತಂದ್ಕೊಂಡಿನಿ. ಮತ್ತು ಇತ್ತೀಚೆಗೆ ವಿಡಿಯೋ ಅದೆಲ್ಲ ಜಾಸ್ತಿ ವ್ಯೂಸ್ ಆಗ್ಲಕತ್ತಾವ, ಅದರಿಂದನೇ ಸಬ್ಸ್ಕ್ರೈಬರ್ ಮತ್ತೊಂದು ಸ್ವಲ್ಪ ಜಾಸ್ತಿ ಬರತ್ತಾರ. ಆಮೇಲೆ ಲೈವ್ ವಿಡಿಯೋದಿಂದನೂ ಬರಕತ್ತಾರ ಸಬ್ಸ್ಕ್ರೈಬರ್, ಖರೆ ಹೇಳ್ಬೇಕಂದ್ರೆ. ಆಮೇಲೆ ಶಾರ್ಟ್ ವಿಡಿಯೋದಿಂದ ಬರತ್ತಾರ. ಲಾಂಗ್ ವಿಡಿಯೋ ಅಷ್ಟೊಂದು ಜನ ನೋಡೋಂಗಿಲ್ಲ, ಕಡಿಮೆ ನೋಡ್ತಾರೆ, ಗೊತ್ತೈತೆ ನನಗೆ. ಅದರಲ್ಲಿ ಮಾತಾಡುವಾಗ ಡಿಸ್ಟರ್ಬೆನ್ಸ್ ಆಗ್ಬೋದು. ಹೊರಗೆ ಕುಂತು ಮಾತಾಡಕತ್ತೀನಿ, ಒಳಗೆ ಒಂದು ಸ್ವಲ್ಪ ಕರೆಂಟ್ ಇಲ್ಲ, ಕತ್ಲೆ ಐತಲ್ಲ, ಹಾಗಾಗಿ ಇಲ್ಲ ಲೈಟ್ ಇದ್ರೂ ಅಲ್ಲಿ ಸರಿ ಕಾಣಿಸಂಗಿಲ್ಲ. ಸುತ್ತ ಎಲ್ಲ ಮನೆ ಅದಾವಲ್ಲ, ಬೆಳಕು ಅಷ್ಟೊಂದು ಬರೋಂಗಿಲ್ಲ ಲೈಟ್ ಹಚ್ಚಿದ್ರು. ಅದಕ್ಕೆ ಹೊರಗೆ ಮಾತಾಡಕತ್ತೀನಿ. ಏನಾರು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಹೊಟ್ಟಿಗೆ ಹಾಕೋರಿ. ಆಮೇಲೆ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ವಿಡಿಯೋ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಮಾಡಿದಾಗ ಒಂದು 10 ಜನ ಸಬ್ಸ್ಕ್ರೈಬರ್, ಒಂದು 30 ಜನ, ಒಂದು 50 ಜನ ಆಗತ್ತನಂತೂ ಭಾಳ ಕಷ್ಟಪಟ್ಟಿದ್ದೆ. ಆಮೇಲೆ ಅನ್ಸಕತ್ತು ನನಗೆ, ಇವ್ವ ನನಗೆ ನಿನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಂತೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ನನಗೆ ಯಾರ್ಯಾರು ಪರಿಚಯ ಅದಾರ ವಾಟ್ಸಪ್ನಲ್ಲಿ ಶೇರ್ ಮಾಡ್ತಿದ್ದೆ. ಅವ್ರಿಗೆ ಸಬ್ಸ್ಕ್ರೈಬ್ ಆಗಿರಿ, ಇವ್ರಿಗೆ ಸಬ್ಸ್ಕ್ರೈಬ್ ಆಗಿರಿ ಅಂತೇಳಿ ಹೇಳ್ತಿದ್ದೆ ನಾನು. ಆದರೆ ಯಾವಾಗ ನನಗೆ 1,000ದಿಂದ ಹಾಗೆ ಕಂಟಿನ್ಯೂ ಜಾಸ್ತಿ ಹಾಕ್ಕೋತ ಹೋಯ್ತು, ಅವಾಗ ಗೊತ್ತೈತೆ ಇಲ್ಲ ಶಾರ್ಟ್ ವಿಡಿಯೋದಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗೇ ಆಗ್ತಾರೆ. ನಾನು ಅವ್ರಿಗೆ ಇವ್ರಿಗೆ ಸಬ್ಸ್ಕ್ರೈಬ್ ಆಗಂತ ಹೇಳೋದು ಬೇಡ. ಯಾಕಂದ್ರೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಅನ್ಸಬ್ಸ್ಕ್ರೈಬ್ನೂ ಆಗ್ಬೋದಲ್ಲ, ಹಾಗಾಗಿ ಹೇಳೋಕ್ಕೇನು ಹೋಗಲಿಲ್ಲ ಯಾರಿಗೂ. ನೀವು ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ ಅಂತೇಳಿ. ಆಮೇಲೆ ಕಂಟಿನ್ಯೂ ಆಗಿ ಶಾರ್ಟ್ ವಿಡಿಯೋ ಜಾಸ್ತಿ ವೈರಲ್ ಆದವಲ್ಲ, ಅವಾಗ ಸಬ್ಸ್ಕ್ರೈಬರ್ ಜಾಸ್ತಿ ಆದರು ನನಗೆ. ಇನ್ನು 1,00,000 ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೆ ಗೊತ್ತಿಲ್ಲ. 3 ವರ್ಷ ಅಂತ ತಗೋತು ನನಗೆ ಈಗ ಸಬ್ಸ್ಕ್ರೈಬರ್ 35,000 ಜನ ಆಗೋದಕ್ಕೆ. ಖುಷಿ ಭಾಳ ಆಗಕತ್ತೈತಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಲೈವ್ನಲ್ಲಿ ಜಾಯ್ನ್ ಆಗಿರಿ, ಶಾರ್ಟ್ ವಿಡಿಯೋಗಳನ್ನು ನೋಡಿರಿ. ಇಷ್ಟ ಆಗಿತ್ತಂದ್ರೆ ಏನು ಅನಿಸಿತ್ತು ಅದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ ನನಗೆ. ಅಂದ್ರೆ 35,000 ಜನ ಸಬ್ಸ್ಕ್ರೈಬರ್ ಆಗಿ 2 ದಿನ ಆಯಿತು. ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ಕೋತಿದ್ದೆ, ಆದರೆ ಟೈಮೇ ಸಿಗಲ್ಲಾಗಿತ್ತು ನನಗೆ. ಟೈಮ್ ಇರಲಾರ ಬಟ್ಟೆಗೆ ಹಾಕಲಿಲ್ಲ. ಆಮೇಲೆ ನಿಮ್ಗೆ ಎಷ್ಟೋ ಸಾರಿ ಲೈವ್ನಲ್ಲಿ ಜಾಯ್ನ್ ಇದ್ದವ್ರಿಗೆ ಹೇಳಿ, ಒಂದು ಖುಷಿ ಸುದ್ದಿ ಐತಿ ನನ್ನ ಚಾನಲಲ್ಲಿ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತೇಳಿ. ಬಹುಶಃ ಯಾರೂ ಅಷ್ಟು ಗೆಸ್ ಮಾಡಿರ್ಲಿಕ್ಕಿಲ್ಲ, ಆಮೇಲೆ ತಲೆಗೂ ಹಾಕ್ಕೊಂಡಿಲ್ಲ ಹಿಂಗಿರ್ಬೋದು ಅಂತೇಳಿ. ಆದರೆ ಈಗ ಡೈರೆಕ್ಟಾಗಿ ವಿಡಿಯೋ ಮಾಡಿ ಹಾಕಾಕತ್ತೀನಿ ನೋಡಿರಿ. ವಿಡಿಯೋ ನೋಡಿ ಲೈಕ್ ಮಾಡಿರಿ, ಮತ್ತು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಆದಷ್ಟು ಜಲ್ದಿ 1,00,000 ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿರಿ. ಮತ್ತು ಬರೀ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ. ಹೌದು, ಆಲ್ ದ ಬೆಸ್ಟ್ ನಾಯಕ್ ನಿಮ್ಗೆ ಹೇಳಬೇಕು. ನೀವು Emotional, damn it. ನನಗೆ ಹೇಳಬೇಕು 1,00,000 ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ಆಲ್ ದ ಬೆಸ್ಟ್ ಅಂತ ನೀವು ಹೇಳಬೇಕು. ನೀವು ಹೇಳ್ರಿ ನನಗೆ. ಒಂದು ವಿಡಿಯೋ ಇನ್ನೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬರ್ರಿ. ಅಲ್ಲಿ ಇದು ಹೊಂಟೈತಿ, ಒಂಟೆ ಹೊಂಟಾವು. ಭಾಳ ದಿನ ಆಯಿತು ಒಂಟೆ ನೋಡಿರಲಿಲ್ಲ. ನನ್ನ ಮಕ್ಕಳಿಗೆ ತೋರ್ಸಕ್ಕೆ ಬರ್ತಂತ ಅಂತೇಳಿ ವಿಡಿಯೋ ಮಾಡೀನಿ. ಹಾಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡ್ಕೋರಿ. ಬಾಯ್. ನಾನು ಜಸ್ಟ್ 35,000 ನನ್ನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ವಿಡಿಯೋ ಮಾಡಕತ್ತೀನಿ. ಅಚಾನಕ್ಕಾಗಿ ಒಂಟೆ ಹೊಂಟು ಎಷ್ಟು ಚಂದ ಕಾಣಿಸ್ತಾ ನೋಡಿರಿ. ಈ ಕಡೆ ಜಾಸ್ತಿ ಬರೋಂಗಿಲ್ಲ, ಮರುಭೂಮಿ ಕಡೆ ರಾಜಸ್ಥಾನ ಕಡೆ ಜಾಸ್ತಿ ಇರ್ತವೆ. ಯಾಕಡೆ ಹೊಂಟಾರ ಗೊತ್ತಿಲ್ಲ. ನಮ್ಮ ಜಾನೋಗ, ನಮ್ಮ ಅಬಿಗೆ, ನಮ್ಮ ಸಂಸ್ಕೃತಿಗೆ ತೋರ್ಸಕ್ಕೆ ಬರ್ತಂತೇಳಿ ವಿಡಿಯೋ ಮಾಡತ್ತೀನಿ. ನಮ್ಮ ಅಬಿ ಅಂತೂ ಇಲ್ಲಿ ಮಕ್ಕೊಂಡು ಬಿಟ್ಟಿದ್ದ, ಇಲ್ಲಾಂದ್ರೆ ಅವ ಎಷ್ಟೊತ್ತನ ವಿಡಿಯೋ ಮಾಡಿಸ್ಬಿಡ್ತಿರ್ಲಿಲ್ಲ. ನಿದ್ದೆ ಹೊಡ್ಯಾಕತ್ತಾನ. ಎಷ್ಟೊತ್ತರ ಲೈವ್ ವಿಡಿಯೋನು ಮುಗೀತು, ಅವನು ಮಲ್ಕೊಂಡು ಬಿಟ್ಟಿದ್ದ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಧನ್ಯವಾದ, ಥ್ಯಾಂಕ್ ಯು.